ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ಧಾರ್ಥ ಲೇಔಟಿನ ಮಾಲಿನಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ವರಮಹಾಲಕ್ಷ್ಮಿಯ ಅವನ್ನು ಕೂರಿಸಿರ್ತಕ್ಕಂಥದ್ದು. ಈ ವರ್ಷ ವಿಶೇಷವಾಗಿ ಪುರಿ ಜಗನ್ನಾಥದಲ್ಲಿ ಜಗನ್ನಾಥನ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವವನ್ನು ನೆನಪಿಸುವಂತಹ ರೀತಿಯಲ್ಲಿ ಪುರಿ ಜಗನ್ನಾಥನ ರಥದಲ್ಲಿ ಮಹಾಲಕ್ಷ್ಮಿ ಕಂಗೊಳಿಸುವಂತಹ ರೀತಿಯಲ್ಲಿ ಈ ಬಾರಿ ಒಂದು ಸಾಕಷ್ಟು ಕ್ರಿಯೇಟಿವ್ ಆಗಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಪ್ರತಿ ವರ್ಷವೂ ಕೂಡ ವಿವಿಧ ರೀತಿಯಾದಂತಹ ವಿಭಿನ್ನವಾಗಿ ಕಾನ್ಸೆಪ್ಟ್ಗಳನ್ನು ಬಳಸ್ತಾರೆ. ಈ ಬಾರಿ ಪುರಿ ಜಗನ್ನಾಥ ಕಾನ್ಸೆಪ್ಟನ್ನು ಬಳಸಿರ್ತಕ್ಕಂಥದ್ದು. ಕುದುರೆಗಳ ಮೇಲೆ ರಥದ ಮೇಲೆ ಮಹಾಲಕ್ಷ್ಮಿಯನ್ನು ಕೂರಿಸಿ ಬರುವಂತಹ ಭಕ್ತಾದಿಗರಿಗೆ ವಿಭಿನ್ನ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ತೋರಿಸುವಂತಹ ಪ್ರಯತ್ನವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು, ಸಾಕಷ್ಟು ರೀತಿಯಾದಂತಹ ಭಕ್ಷ್ಯ ಭೋಜನಗಳನ್ನ ಇಟ್ಟು ಅಥವಾ ಮುತ್ತೈದರಿಗೆ ಬಾಗಿನವನ್ನು ಕೊಟ್ಟು ಹೀಗೆ ವಿಭಿನ್ನ ರೀತಿಯಲ್ಲಿ ಲಕ್ಷ್ಮಿ ಆರಾಧನೆಯನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇಂದು ಕೂಡ ನೀವು ಗಮನಿಸ್ಬೋದು, ಈ ಬಾರಿಯೂ ಕೂಡ ವಿಶೇಷವಾಗಿ ವಿವಿಧ ಆಭರಣಗಳಿಂದ ಅಲಂಕೃತವಾಗಿ ಮಹಾಲಕ್ಷ್ಮಿ ಕಂಗೊಳಿಸ್ತಾ ಇದೆ. ಹೀಗಾಗಿ ಈ ಒಂದು ಲಕ್ಷ್ಮಿ ಹಬ್ಬದ ಜೊತೆಗೆ ತಮ್ಮಲ್ಲಿರುವಂತಹ ಒಂದು ಕಲಾ ಕೌಶಲ್ಯವನ್ನು ಕೂಡ ತೋರಿಸುವಂತಹ ಹಬ್ಬ ಆಗಿದೆ ಅಂತ ಹೇಳ್ಬೋದು. ಗೃಹಿಣಿಯರು ತಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನು ಈ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಲಿನಿಯವರು ತೋರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ಮಾಡ್ತಾರೆ. ಹಾಗೂ ಈ ವಿಭಿನ್ನ ಕಾನ್ಸೆಪ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಅನುಗುಣವಾಗಿ ಅಂದರೆ ಆ ವರ್ಷದ ಟ್ರೆಂಡ್ ಏನಿರುತ್ತೆ ಆ ಟ್ರೆಂಡ್ ಅನುಗುಣವಾಗಿ ಕಾನ್ಸೆಪ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ವರ್ಷ ಶ್ರೀರಾಮ ಅಯೋಧ್ಯೆ ರಾಮ ಮಂದಿರವನ್ನು ಮಾಡಿದರು. ಹೀಗಾಗಿ ಈ ವರ್ಷ ಪುರಿಯಲ್ಲಿ ಜಗನ್ನಾಥನ ರಥೋತ್ಸವ ಏನಿತ್ತು, ಹೀಗಾಗಿ ಈ ಬಾರಿ ಈ ಕಾನ್ಸೆಪ್ಟನ್ನು ಆಯ್ದುಕೊಂಡಿದ್ದಾರೆ. ಈಗ ನಮ್ಮೊಟ್ಟಿಗೆ ಮಾತಾಡೋದಕ್ಕೆ ಮಾಲಿನಿಯವರಿದ್ದರೆ ಬನ್ನಿ ಒಟ್ಟಿಗೆ ಮಾತಾಡೋಣ. ಮೇಡಮ್ ನಮಸ್ತೆ. ಈ ಬಾರಿ ವಿಶೇಷವಾಗಿ ಕಾನ್ಸೆಪ್ಟ್ ಮಾಡಿದ್ದೀರಾ, ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಮೇಡಮ್. ಈ ಬಾರಿ ವಿಶೇಷವಾಗಿ ಕಾನ್ಸೆಪ್ಟ್ ಅಂತಂದರೆ ಪುರಿ ಜಗನ್ನಾಥದ ಕಾನ್ಸೆಪ್ಟ್ ಮಾಡಿದ್ದೀವಿ. ಈ ಬಾರಿ ಪುರಿ ಜಗನ್ನಾಥ ವಿಶ್ವಾದ್ಯಂತ ಪ್ರಸಿದ್ಧ ಆಯಿತು. ಏಕೆಂದರೆ ಪುರಿ ಜಗನ್ನಾಥದ ರಥೋತ್ಸವದ ಟೈಮಲ್ಲಿ ಗರುಡ ಬಂದು ಬಾವುಟ ತಗೊಂಡೋಗಿತ್ತು. ಹಾಗಾಗಿ ಪ್ರತಿ ಜಗತ್ತಲ್ಲಿ ಯಾರ್ಯಾರಿದ್ದಾರೆ ಹಿಂದೂಗಳು ಎಲ್ಲರಿಗೂ ಪುರಿ ಜಗನ್ನಾಥ ಅಂದರೆ ಏನು ಅನ್ನೋದು, ರಥಯಾತ್ರೆ ಅನ್ನೋದು ಎಲ್ಲರಿಗೂ ಸ್ವಲ್ಪ ಕುತೂಹಲ ಬಂದಿತ್ತು. ಹಾಗಾಗಿ ನಮಗೂ ಕುತೂಹಲ ಬಂದು ಆ ರಥ ನೋಡಿದಾಗ ಯಾಕೆ ಈ ಬಾರಿ ಲಕ್ಷ್ಮಿನ ನಮ್ಮ ಮನೆಗೆ ಆ ರಥದಲ್ಲಿ ಕರ್ಕೊಂಬರ್ಬಾರ್ದು ಅಂತ ಅನಿಸಿ ಅದನ್ನು ಆ ರೀತಿ ಮಾಡಿದ್ದೀವಿ. ಇದರ ಪ್ರಿಪ್ರೇಷನ್ ಹೇಗಿತ್ತು ಅಂತೇಳಿ ಮೇಡಮ್? ಯಾಕಂದರೆ ಅದೇ ಒಂದು ಕಾನ್ಸೆಪ್ಟ್ ಮಾಡಬೇಕಾದ್ರೆ ಸಾಕಷ್ಟು ಪ್ರಿಪ್ರೇಷನ್ನ ಮಾಡ್ತಾರೆ. ನಿಮ್ಮ ಪ್ರಿಪ್ರೇಷನ್ ಯಾಕೆ ನಿಮ್ಗೆ ಈ ಥರ ಕ್ರೇಜ್ ಬಂತು ಅಂತೇಳಿ ಮೇಡಮ್? ಇದು 20 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೊದಲು ಸ್ಟಾರ್ಟಿಂಗ್ ಒಂದು 2 ವರ್ಷ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಿದ್ದೋ. ಪ್ರತಿ ವರ್ಷ ಹೀಗೆ ಮಾಡ್ತೀವಿ. ಲಕ್ಷ್ಮಿ ಅಲಂಕಾರ ಪ್ರಿಯೆ, ಹೊಸ ರೀತಿಯಲ್ಲಿ ಲಕ್ಷ್ಮಿನ ಕರ್ಕೊಂಡು ಬರ್ಬೋದಲ್ಲ, ನಾವು ಲಕ್ಷ್ಮಿಗೆ ಅಲಂಕಾರ ಮಾಡ್ಬೋದಲ್ಲ ಅಂತ ಆಸೆಯಾಗಿ ನಾನು ಪ್ರತಿ ವರ್ಷ ಒಂದೊಂದು ವಿಶೇಷವಾದ ಅಲಂಕಾರಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಒಂದು 5-6 ವರ್ಷದಿಂದ ಆ ಇಯರಲ್ಲಿ ಏನು ಟ್ರೆಂಡ್ ಇರುತ್ತೆ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಮೇಡಮ್, ಈ ರೀತಿಯಾದಂಥ ಟ್ರೆಂಡ್ನ ಮಾಡಬೇಕಾದ್ರೆ ಅಥವಾ ಇದು ಅಲಂಕಾರ ಮಾಡಬೇಕಾದ್ರೆ ಮನೆಯವ್ರ ಸಪೋರ್ಟು ಸಾಕಷ್ಟು ಬೇಕು, ಮತ್ತು ಟೈಮ್ ಬೇಕು. ಮನೆಯವರು ಮತ್ತು ನಿಮ್ಮ ರಿಲೇಷನ್ಸು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ? ಮನೆಯವ್ರ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ನಮ್ಮ ಮನೆಯವರಂತೂ ತುಂಬ ನನಗೆ ಬ್ಯಾಕ್ ಬೋನಾಗಿ ನಿಂತ್ಕೋತಾರೆ. ನಾನು ಏನು ಮಾಡ್ತೀನಿ ಅಂದರೂ ಪ್ರತಿಯೊಂದಕ್ಕೂ ಏನೇನು ಎಕ್ವಿಪ್ಮೆಂಟ್ ಬೇಕಾಗಿರುತ್ತೆ ಅದನ್ನೆಲ್ಲನೂ ಪ್ರೊವೈಡ್ ಮಾಡೋದಾಗಲಿ, ಇಂಥದ್ದು ಮಾಡಬೇಡ ಹೀಗಿರಬೇಡ ಅಂತ ಹೇಳೋದೆಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಅಮ್ಮ, ನಮ್ಮ ಅತ್ತಿಗೆ, ನಮ್ಮ ಎಲ್ಲ ಫ್ರೆಂಡ್ಸ್ಗಳು ಎಲ್ಲರೂ ನಾವು ಬಂದು ಮಾಡಿಕೊಡ್ತೀವಿ, ನೀವೀಗ ವಿಶೇಷವಾಗಿ ಮಾಡ್ತಿರಲ್ಲ ಏನು ಥೀಮು ಅಂದ್ಕೊಂಡು ಕೇಳ್ಕೊಂಡು ಅವರು ಎಲ್ಲ ಬಂದು ಮಾಡಿಕೊಡ್ತಾರೆ. ಇದಿಷ್ಟು ಮನೆಯವರ ಮಾತಾಗಿರ್ತಕ್ಕಂಥದ್ದು. ಈ ವರ್ಷದ ಟ್ರೆಂಡ್ ಏನಿತ್ತು ಅದು ಪುರಿ ಜಗನ್ನಾಥದ ರಥೋತ್ಸವ ಏನಿತ್ತು, ಆ ರಥೋತ್ಸವದಲ್ಲಿ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಯುವಂತಹ, ಮನೆಗೆ ಬರುವಂತಹ ಅಥವಾ ಮನೆಯಲ್ಲಿ ಕೂರಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥದ್ದು ಮನೆಯವರ ಅಭಿಪ್ರಾಯ ಆಗಿದೆ. ಕ್ಯಾಮ್ರಾಮನ್ ಶ್ರೇಷ್ಠತೆ SS ಮಾವತರ್, ನಿಮ್ಮ ಧ್ವನಿ ನ್ಯೂಸ್.